ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಬ್ಬ ಒಂದು 3 ಡೇಸ್ ಇದೆ ಅನ್ನೋಂಗೆ ಕ್ಲೀನ್ ಮಾಡ್ಕೋತಾ ಇದ್ದೆ. ಸ್ವಲ್ಪ ಸೋಫಾ ಸೆಟ್ಟು ಮತ್ತು ಫ್ರಿಡ್ಜ್ ಹತ್ರ ಮತ್ತು ಶೋಕೇಸ್ ಹತ್ರ ಇಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ಏಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳಿರುತ್ತಲ್ಲ, ಹಾಗಾಗಿ ಅಂತೇಳಿ. ಏಕೆಂದರೆ ಸ್ವಲ್ಪ ಮನೆ ಹೊರಗಡೆ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತಲ್ಲ, ಹಾಗಾಗಿ ರೋಡ್ ಸೈಡೇ ಮನೆ ಇರೋದ್ರಿಂದ ತುಂಬ ಧೂಳಿರುತ್ತೆ. ಹಾಗಾಗಿ ಫಸ್ಟ್ ಇದು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದು ಕ್ಲೀನ್ ಮಾಡ್ಕೋತಾ ಇದ್ದೆ. ಅಷ್ಟಕ್ಕೆ ನಮ್ಮ ಮನೆಯವ್ರು ಕೂಡ ಊಟಕ್ಕೆ ಅಂತ ಬಂದರು. ನನಗೆ ಮೊಸರು ತೊಗೊಬರ್ತೀನಿ, ಸಾಂಬಾರು ಮಾಡಿರಲಿಲ್ಲ, ಮೊಸರು ತೊಗೊಬರ್ತೀನಿ, ಅದನ್ನೇ ಒಗ್ಗರಣೆ ಮಾಡಿಬಿಡು, ಮೊಸರನ್ನ ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ರೈಸ್ ಮಾಡಿದ್ದೆ, ತೊಗೊಂಡು ಬನ್ನಿ ಅಂದ್ಬಿಟ್ಟು ಹೇಳಿದೆ. ಬಟ್ ಅವರು ಮೊಸರನ್ನು ತಂದಿಲ್ಲ, ಏನು ತಂದಿಲ್ಲ, ಜೋಳದ ರೊಟ್ಟಿ ತಂದಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಬೈದೆ. ಏಕೆಂದರೆ ಇವಾಗ ತುಂಬ ಬಿಸಿಲಿದೆ, ಹೀಟ್ ಅಲ್ವಾ, ಹಾಗಾಗಿ ಚಪಾತಿ ರೊಟ್ಟಿ ಇದೆಲ್ಲ ಸಿಕ್ಕಾಪಟ್ಟೆ ಹೀಟು, ಜೋಳ ಅದೆಲ್ಲ ಈ ಟೈಮಲ್ಲಿ ತಿಂತಾರಾ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೈದೆ. ಏನಕ್ಕೆ ಹೇಳಿದ್ದು ಮತ್ತೆ ಮೊಸರನ್ನ ಮಾಡು ಅಂತ, ಮೊಸರು ತರ್ತೀನಿ ಅಂತ ಹೇಳ್ಬಿಟ್ಟು ರೈಸ್ ಎಲ್ಲ ಮಾಡೋಕ್ಕೆ ಹೇಳಿದ್ರಿ ಅಂತ ಹೇಳ್ಬಿಟ್ಟು, ಸರಿ ಹೋಗ್ಲಿ ಅಂದ್ಬಿಟ್ಟು ಸುಮ್ಮನಾದೆ. ನಾನು ಕೆಲಸ ಮಾಡ್ತಿದ್ನಲ್ಲ, ಹಾಗಾಗಿ. ಏಕೆಂದರೆ ಈಗಾಗಲೇ ಒಂದು ಸಲ ದೀಪಾವಳಿ ಹಬ್ಬದಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಿ ಮೊಬೈಲೆಲ್ಲ ಮೊಬೈಲೆಲ್ಲ ಒಡೆದಾಕಿದ್ದೀನಿ. ಹಾಗಾಗಿ ಬೇಡ, ಸುಮ್ಮನೆ ಅದೇ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಮತ್ತೆ ಕೋಪಕ್ಕೆ ಅಂತ ಹೇಳ್ಬಿಟ್ಟು. ಏಕೆಂದರೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಆದಾಗ ಕೋಪ ಸಿಕ್ಕಾಪಟ್ಟೆ ಬರುತ್ತೆ. ಅದನ್ನು ಯಾರ ಮೇಲೂ ತೋರ್ಸೋಕ್ಕಾಗಲ್ಲ. ಅಪ್ಪ ಅಮ್ಮ ಮತ್ತು ಇಲ್ಲಾಂದರೆ ಗಂಡ ಇಲ್ಲ ಮಕ್ಕಳು, ಇಷ್ಟು ಜನದ ಮೇಲೆ ತೋರಿಸ್ಬೇಕು, ಇನ್ನು ಬೇರೆ ಯಾರ ಮುಂದೆನೂ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಬಟ್ ಏನು ಅನಿಸುತ್ತೆ ಅಂದರೆ, ಒಂದೊಂದು ಸಲ ಈ ಹಬ್ಬ ಬರೋದು ಬೇಡ, ಈ ಥರ ಮನೆ ಕ್ಲೀನ್ ಮಾಡೋದು ಬೇಡಪ್ಪ ಅನಿಸ್ಬಿಡುತ್ತೆ. ಏಕೆಂದರೆ ನಮಗೆ ಮನಸ್ಸಾಗೋದೇ ಇಲ್ಲ ಕ್ಲೀನ್ ಮಾಡದೇ ಇರೋದಕ್ಕೆ. ಹೇಗೆ ಹಬ್ಬ ಮಾಡೋದು, ಗಲೀಜಿಟ್ಕೊಂಡು ಹೇಗೆ ಹಬ್ಬ ಮಾಡೋದು ಅಂತ. ಕೆಲವರು ನಾನು ನೋಡಿರೋ ಪ್ರಕಾರ ಏನು ತಲೆ ಕೆಡಿಸ್ಕೊಳಲ್ಲ. ಅಯ್ಯೋ ಏನು ಎಲ್ಲ ಹಬ್ಬಕ್ಕೂ ಕ್ಲೀನ್ ಮಾಡ್ತಾರಾ, ಬಿಡಿ, ಒಂದು ಹಬ್ಬಕ್ಕೆ ಮಾಡಿರ್ತೀರಲ್ವ, ಈಗ ಶಿವರಾತ್ರಿಗೆ ಮಾಡಿರ್ತೀರಲ್ವ, ಬಿಡಿ ಹೋಗಲಿ, ಇಲ್ಲ ಅವಾಗ ಮಾಡಿಲ್ಲ ಅಂದರೆ ಇವಾಗ ಮಾಡ್ಬೋದು, ಯಾಕೆ ಎಲ್ಲದಕ್ಕೂ ಕ್ಲೀನ್ ಮಾಡ್ತೀರಾ ಅಂತ ಹೇಳ್ತಾರೆ ನನಗೆ ಗೊತ್ತಿರೋರು. ಬಟ್ ನಮಗೆ ಏನು ಅಂದರೆ ಅವಾಗಿಂದ ಮುಂಚೆಯಿಂದನೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ಮನೆಗಳ ಕಡೆ ಪ್ರತಿ ಹಬ್ಬದಲ್ಲೂ ಕೂಡ ಇದೇ ಥರ ಕ್ಲೀನ್ ಮಾಡ್ಕೋತೀವಿ. ಕ್ಲೀನ್ ಮಾಡಬೇಕು, ಪ್ರತಿಯೊಂದನ್ನು ವಾಶ್ ಮಾಡಬೇಕು, ಬೆಡ್ಶೀಟು ಮತ್ತು ಪ್ರತಿಯೊಂದು ಏನು ಐಟಮ್ ಇರುತ್ತೆ ಅದನ್ನೆಲ್ಲ ಯಾವುದೂ ಕೂಡ ಮೈಲಿಗೆ ಇಟ್ಕೋಬಾರ್ದು. ಹಬ್ಬ ಅಂದರೆ ಅದೇ ಅಲ್ವಾ, ಹಬ್ಬ ಮಾಡೋ ಉದ್ದೇಶನೇ ಅದು. ಪ್ರತಿಯೊಂದೂ ನೀಟಾಗಿರಲಿ, ಒಳ್ಳೆಯದಾಗಲಿ ಮನೆಗೆ ಅನ್ನೋದಕ್ಕೋಸ್ಕರನೇ ಹಬ್ಬ ಹರಿದಿನಗಳು ಮಾಡೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಹೋಗಬೇಕು ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಕ್ಲೀನಕ್ಕೆ ನನ್ನ ಮಗ ಮಲಗಿದ್ದು ಎದ್ದೋಳೋ ಅಷ್ಟ್ರಲ್ಲಿ ನಾನು ಇದೆಲ್ಲ ಕೆಲಸ ಮಾಡ್ಕೋಬೇಕು. ಯಪ್ಪ, ಎಷ್ಟು ಅಂದರೆ ಅಷ್ಟು ಧೂಳಿರುತ್ತೆ. ಈಗ ನೋಡಿ, ಇದ್ರ ಟೈಮಲ್ಲಿ ಮಾಡಿದ್ದು, ಶಿವರಾತ್ರಿ ಹಬ್ಬದ ಟೈಮಲ್ಲೆಲ್ಲ ನಮ್ಮ ಅಮ್ಮ ಪಾಪ ಇದ್ದರು, ಅವ್ರು ಮಾಡಿಕೊಟ್ಟು ಹೋಗಿದ್ರು ಇದೆಲ್ಲ. ಈ ಟೈಮಲ್ಲಿ ಬಂದಿಲ್ಲ. ಇನ್ನೂ 3 ಡೇಸ್ ಇತ್ತಲ್ಲ ಹಬ್ಬ ನಾಳೆ ನಾನು ಬರ್ತೀನಿ, ಒಂದು 2 ದಿನ ನಾನು ಬರ್ತೀನಿ ಅಂತ ಹೇಳಿದರು. ಹಬ್ಬ 2 ದಿನ ನಾನು ಬರ್ತೀನಿ, ಅವಾಗ ಸ್ವಲ್ಪ ನನಗೂ ಮತ್ತೆ ಹೋಗ್ಬಿಟ್ಟು ನಾನು ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಯಿತು ಬಿಡು ಅಂತಂದೆ. ಏಕೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದು ಇದೆಯಲ್ಲ, ಹಾಗಾಗಿ ಪ್ರತಿಯೊಂದು ನಾನೇ ಮಾಡೋಕ್ಕಾಗಲ್ಲ. ಏಕೆಂದರೆ ಅಡುಗೆ ಮಾಡಬೇಕು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಎಲ್ಲ, ಇವನು ನೋಡ್ಕೋಬೇಕು. ಇವನು ಸುಮ್ಮನೆ ಕೂರಲ್ಲ ಒಂದು ನಿಮಿಷ. ಎಲ್ಲನೂ ಪ್ರತಿಯೊಂದು ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಬರೋಕ್ಕೆ ಹೇಳಿದ್ದೀನಿ. ನೋಡೋಣ, ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನಾನು ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಮುಗಿಸೋವರೆಗೆ 4 ಗಂಟೆ ಆಯಿತು. ಕರೆಕ್ಟಾಗಿ 4 ಗಂಟೆಗೆ ಎದ್ದ ಇವನು. 2 ಗಂಟೆ 1:45 ಮಲ್ಕೊಂಡು 4 ಗಂಟೆಗೆ ಎದ್ದ. ನಾನು ಸದ್ಯ ಫ್ರೆಶ್ ಅಪ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ, ಅಷ್ಟಕ್ಕೆ ಕರೆಕ್ಟಾಗಿ ಎದ್ದ ಇವನು. ಎದ್ದು ನೋಡಿ, ಆವಾಗಲೇ ರೋಡ್ಗೆ ಹೋಗ್ತಿದ್ದ ನೋಡಿ. ಎಲ್ಲೆಲ್ಲ ನೀಟಾಗಿ ಜೋಡಿಸಿರ್ತೀನಿ, ಮತ್ತೆ ಅದೇ ಥರ ಹಾಗೇ ಆಗುತ್ತೆ. ಸುಮ್ಮನೆ ಇದು ಒಂದು 2 ದಿನ ಹಿಂಗಿರುತ್ತೆ ಅಷ್ಟೇ. ಮತ್ತು ನೋಡಿ, ಎಲ್ಲೋ ನಿಂತಿದ್ದಾನೆ ಆವಾಗಲೇ ಗೇಟಲ್ಲಿ. ಆ ಗೇಟ್ ತೆಗೆದ್ಬಿಟ್ಟು ಓಡ್ಬಿಡ್ತಾನೆ ಹೊರಗಡೆಗೆ. ಅದು ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದಕ್ಕೆ ಬೀಗ ಹಾಕ್ಬಿಟ್ಟಿರ್ತೀನಿ ನಾನು. ಇಲ್ಲಿ ಸರಿ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಕಾಳು ಕೂಡ ನೆನೆ ಹಾಕಿದೆ, ಮಾಡೋಕ್ಕೆ ಆಗಲಿಲ್ಲ, ಟೈಮ್ ಆಗಲಿಲ್ಲ. ಇಲ್ಲಿ ನಮ್ಮ ಜಾತ್ರೆಗೆ ಹೋಗಿದ್ವಲ್ಲ, ಹಾಗಾಗಿ ಹೂರಣ ಕೊಟ್ಟಿದ್ದರು, ಒಬ್ಬಟ್ಟು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು, ನೀವೇ ಮಾಡ್ಕೊ ಅಂತ ಹೇಳ್ಬಿಟ್ಟು, ಸರಿ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸರಿ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ಹೇಗೂ ನೋಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಹೂರಣ ಎಲ್ಲ ಕಲಸಿಟ್ಟೆ, ಮಾಡಿದೆ. ಬಟ್ ಯಾಕೋ ಸರಿಯಾಗಿ ಬರಲಿಲ್ಲ ಅದು. ನೋಡಿ, ಅದನ್ನೇ ಅನ್ನೋದು, ಮಾಡದೇ ಇರೋದನ್ನು ಮಾಡಿದ್ರೆ ಏನೋ ಒಂದು ಆಗುತ್ತೆ, ಅದು ಸರಿಯಾಗಲ್ಲ ಅನ್ನೋದು ಇಷ್ಟೇ ಸಾಕು ರೀಸನು, ಬೇರೆ ಏನಿಲ್ಲ.
ನಮ್ಮ ಮನೇಲಿ ಯಾವಾಗಲೂ ಕೂಡ ಮಾಡ್ತಾ ಇರಲಿಲ್ಲ, ಯಾರೂ ಕೂಡ ಮಾಡ್ತಾ ಇರಲಿಲ್ಲ ನಮ್ಮೂರಲ್ಲಿ ಹಬ್ಬದಲ್ಲಿ, ಮಾರಿ ಹಬ್ಬದಲ್ಲಿ. ಈ ಫಸ್ಟ್ ಟೈಮ್ ಈ ಥರ ಮಾಡಿಕೊಟ್ರು. ಪಾಪ ನಾನು ಒಬ್ಬಟ್ಟು ತಿನ್ನಬೇಕು ಅಂತ ಇದ್ದೆ ಅಂತ ಹೇಳ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಆಸೆ ಒಬ್ಬಟ್ಟು ಅಂದರೆ. ಸರಿ ಅಂದ್ಬಿಟ್ಟು ನೀನೇ ಮಾಡ್ಕೊಂಬಿಟ್ಟು ಊಟ ಮಾಡಿಕೊಟ್ರು. ಬಟ್ ಅದು ಆಗಲಿಲ್ಲ. ನಾನು ಕೂಡ 3 ಮಾಡಿದೆ. ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಮೈದಾ. ಕೈಗೆ ಅಂಟ್ಕೋತಾ ಇತ್ತು ಸಿಕ್ಕಾಪಟ್ಟೆ. ಸುಮ್ಮನೆ ಹಿಂಸೆ ನೋಡಲಿ ಈ ಥರ ಎಲ್ಲ ಆಗ್ತಾಯಿತ್ತು. ಬೇಡ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಹಾಕ್ಕೊಂಡು ತಿಂದೆ. ಬಿಸಿ ಬಿಸಿ ಇರ್ಬೇಕಾದ್ರೆ ತುಪ್ಪ ಹಾಕ್ಕೊಂಡು ನನ್ನ ಮಗನಿಗೂ ಒಂಚೂರು ತಿನ್ನಿಸ್ದೆ. ನಮ್ಮ ಮನೆಯವ್ರಿಗೆ ಒಂದು ಇಟ್ಟಿದ್ದೆ. ನೋಡಲಿ ಬಂದರೆ ತಿಂದರೆ ತಿನ್ನಲಿ, ತಿನ್ನದೇ ಇದ್ದರೆ ಇಲ್ಲ ಅಂತ ನಾನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೂ ಸ್ವಲ್ಪ ಹೂರ್ಣ ಅದಿಷ್ಟ. ಸ್ವೀಟ್ ಅಲ್ವಾ, ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ತುಂಬ ಚೆನ್ನಾಗಿ ಪರವಾಗಿಲ್ಲ, ಬೆಟರು. ಬಟ್ ಯಾಕೋ ಸರಿಯಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಇಟ್ಟೆ. ಅಷ್ಟಕ್ಕೆ ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ಬಂದರು 7 ಗಂಟೇಲಿ. ಪಾಲಕ್ ಸೊಪ್ಪು ತಗೊಬಂದರು ಚಪಾತಿ ಮಾಡು ಅಂತ ಹೇಳ್ಬಿಟ್ಟು. ಇದೇ ಕತೆ, ಪ್ರತಿದಿನ ನೈಟ್ ಆದರೆ ಇದೇ ಕತೆ, ಏನು ತಿಂಡಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಚಟ್ನಿ ಮತ್ತು ಪಾಲಕ್ ಚಪಾತಿ ಮಾಡಿಬಿಡು ಅಂತ ಹೇಳ್ಬಿಟ್ಟು, ಅವ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಹೊರಗಡೆ. ಸ್ವಲ್ಪ ಬೇಗ ಮಾಡು, ಹೊಟ್ಟೆ ಹಸಿತಿದೆ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಪಾಲಕ್ ಚಪಾತಿ ಎಲ್ಲ ರೆಡಿ ಮಾಡಿ ಕಡಲೆ ಬೀಜ ಚಟ್ನಿನೂ ಕೂಡ ರುಬ್ಬಿ ಇಟ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಇಲ್ಲಿ ನೋಡಿ ಅಷ್ಟು ಸೆಕೆ ನೋಡಿ, ನನಗೆ ಹೆಂಗೆ ಬೆವರು ಬರ್ತಿದೆ ಅಂದರೆ ನಿಜವಾಗ್ಲೂ ನನಗಂತೂ ನಂಬೋಕ್ಕೆ ಆಗ್ತಿಲ್ಲ. ಅಷ್ಟು ಸೆಕೆ ಪ್ರತಿಯೊಬ್ಬರ ಮನೆಯಲ್ಲೂ. ಎಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಅಡುಗೆ ತಿಂಡಿ ಮಾಡ್ತಾರೆ ನೋಡಿ. ಇದೇ ರೀಸನ್ ಸಾಕು ಪ್ರತಿಯೊಬ್ಬರು